ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇವತ್ತು ತಿಂಡಿಗೆ ನಾನು ಖಾರ ಪೊಂಗಲ್ ಮಾಡಿದೆ. ಖಾರ ಪೊಂಗಲ್ ತೋರಿಸ್ತಿದ್ದಾರಲ್ಲಪ್ಪ ಅಂತ ಅಂದ್ಕೋಬೇಡಿ. ಇವಾಗ ಯಾರಾದರೂ ಹೊಸ್ದಾಗಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದವ್ರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋನ ಸುಧಾ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಫಸ್ಟ್ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮೆಣಸು ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹೆಸರುಬೇಳೆ ಹಾಕಿ ಅದು ಸ್ವಲ್ಪ ಕೆಂಪುಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೆಸರುಬೇಳೆ ಈ ರೀತಿ ಕೆಂಪಗಾಗಬೇಕು ನೋಡಿ. ಫ್ರೆಂಡ್ಸ್, ಅದಾದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ. ಹಸಿ ಅವರೆಕಾಯಿ ಇದ್ರೂ ಸುಧಾ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಸುಧಾ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಅಕ್ಕಿ ಮತ್ತು ಅರಿಶಿನ ಪುಡಿ ಹಾಕಿ ಅದನ್ನೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್, ಇದಕ್ಕೆ ನೀರು ಹಾಕ್ಕೊಂಡು, ಇದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ, ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಅದಕ್ಕೆ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಬೇಕು ಅಂದರೆ ನೀವು ಇನ್ನೊಂದು ಕಡೆ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಸೇರಿಸ್ಕೊಂಡ್ರೂ ಆಗುತ್ತೆ. ನೀರು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಿಲ್ ಅಥವಾ 2 ವಿಷಿಲ್ ಬರ್ಸಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ತುಂಬ ಅರ್ಜೆಂಟ್ಗೆ ಬೇಗ ಆಗುವಂಥ ತಿಂಡಿ ಇದು. ಈ ಖಾರ ಪೊಂಗಲ್ ಚಟ್ನಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತು ಮೇನ್ ಟಾಪಿಕ್ ಬಂದು 1 ಗ್ರಾಮು 2 ಗ್ರಾಮಿಂದ ಒಂದು 6 ಗ್ರಾಮ್ ತನಕ ನಾವು ಯಾವ ರೀತಿ ಗೋಲ್ಡ್ ಜ್ಯುವೆಲರಿ ಪರ್ಚೇಸ್ ಮಾಡ್ಬೋದು ಅನ್ನೋ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ನೋಡ್ಬೋದು ಇದು ಬರೀ 1.5 ಗ್ರಾಮ್ಸ್ ಇದೆ ಇದು. ಫ್ರೆಂಡ್ಸ್, ಅದಕ್ಕೆ ಪಿಂಕ್ ಕಲರಲ್ಲಿ ಒಂದು ಸ್ಟೋನ್ಗೆ ಗೋಲ್ಡ್ ಕೋಟಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇವಾಗಿನ ಗೋಲ್ಡ್ ರೇಟಲ್ಲಿ ನಾವು ಜಾಸ್ತಿ ತೊಗೊಳಕ್ಕಾಗಲ್ಲ ಅನ್ನೋರು ಈ ರೀತಿ ತೊಗೋಬೋದು. ಫ್ರೆಂಡ್ಸ್, ಅದಾದಮೇಲೆ ನಾನು ರಿಂಗಳು ತೋರಿಸ್ತಾ ಹೋಗ್ತೀನಿ. ಈ ರಿಂಗ್ ಬಂದು 6 ಗ್ರಾಮ್ ಇದೆ. ಇದು ನಂದು ಎಂಗೇಜ್ಮೆಂಟ್ ರಿಂಗ್ ಇದು. ಫ್ರೆಂಡ್ಸ್, ಇದರಲ್ಲಿ ಒಂದು 10 ಸ್ಟೋನ್ಸ್ ಇದೆ. ಆ ರೀತಿ ಕಾಣಿಸಲ್ಲ ಅದು ನೋಡಿ. ಈ ಥರ ಡಿಸೈನ್ ಇದೆ. ಈ ತೋರಿಸ್ತಾ ಇರೋ ಉದ್ದೇಶ ಏನಂದರೆ ಯಾರಾದರೂ ತೊಗೊಳ್ಳೋರಿಗೆ ಯೂಸ್ ಆಗುತ್ತೆ ಡಿಸೈನು ಅಂತ ನಾನು ತೋರಿಸ್ತಾ ಇರೋದು. ಇದು ಹಾಟ್ ಡಿಸೈನ್ ಬಂದು ಇದು ಒಂದು 3 ಗ್ರಾಮ್ ಇದೆ ಅಷ್ಟೇ. ಇದು ತುಂಬ ಚೆನ್ನಾಗಿದೆ ನೋಡಿ. ಇವಾಗ ನೆಕ್ಸ್ಟ್ ತೋರಿಸೋ ರಿಂಗ್ ಬಂದು 4 ಗ್ರಾಮ್ ಇದೆ. ಇದು ರೆಡ್ ಸ್ಟೋನು, ಪಿಂಕ್ ಸ್ಟೋನ್. ಇದು ಡಿಸೈನ್ ಚೆನ್ನಾಗಿದೆ ನೋಡಿ. ಯಾರಾದರೂ ತೊಗೊಳ್ಳೋರಿಗೆ ಯೂಸ್ ಆಗುತ್ತೆ ಡಿಸೈನು. ಇದು 4 ಗ್ರಾಮ್ ಇದೆ. ಫ್ರೆಂಡ್ಸ್, ಇವಾಗ ನೆಕ್ಸ್ಟು ಒಂದು ಸರ ತೋರಿಸ್ತಿದ್ದೀನಿ. ಆ ಸರದ್ರಲ್ಲಿ ನಾವು ಯಾವುದೇ ರೀತಿ ಗೋಲ್ಡ್ನ ಯೂಸ್ ಮಾಡಿಲ್ಲ. ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಸುಮ್ಮನೆ ಥ್ರೆಡ್ಡಲ್ಲಿ ಪ್ಯೂರ್ ಮುತ್ತನ್ನ ನಾನು ಜೋಡಿಸಿರೋದು. ಫ್ರೆಂಡ್ಸ್, ನೋಡ್ಬೋದು ಇವಾಗ ಸರನ. ಇದು 1 ಎಳೆ ಇದೆ. ನೀವು ಬೇಕಾದ್ರೆ 2 ಎಳೆ 3 ಎಳೆ ಆ ಥರ ಸ್ಟೆಪ್ ವೈಸ್ ಸ್ಟೆಪ್ಪು ಮಾಡಿಸ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಗೋಲ್ಡ್ನ ಯೂಸ್ ಮಾಡಿಲ್ಲ. ಫ್ರೆಂಡ್ಸ್, ನೀವು ನೆಕ್ಸ್ಟು ನನ್ನ ಹತ್ರ ಇದ್ದಿದ್ದು ರಿಂಗ್ ಪಿಕ್ಚರ್ಸ್ನ ಹಾಕಿದ್ದೀನಿ, ಫೋಟೋಸ್ನ ನೀವು ನೋಡ್ಬೋದು. ಇವಾಗ ಎಂಗೇಜ್ಮೆಂಟ್ಗೆ ಅಂದರೆ ಕಪಲ್ಸ್ ರಿಂಗ್ ಅಂದರೆ ಟ್ರೆಂಡಿಂಗಲ್ಲಿದೆ. ಅದ್ರ ಬಗ್ಗೆನೂ ತಿಳಿಸಿದ್ದೀನಿ ನೋಡಿ. ಫ್ರೆಂಡ್ಸ್, ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಆ್ಯಂಟಿಕ್ ಜ್ಯುವೆಲರಿಗೆ ಮ್ಯಾಚ್ ಆಗೋಂಥ ರಿಂಗ್ ಇದು. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಬರೋದು ಕಪಲ್ಸ್ ರಿಂಗು ನೋಡಿ. ಹಾಟದು ಡಿಸೈನಲ್ಲಿ ಚೆನ್ನಾಗಿದೆ. ಇನ್ನೂ ಫೋಟೋಸ್ ಇದೆ, ನೋಡ್ತಾ ಹೋಗಿ. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.